ಟೂ ವೀಲರು 3 ವೀಲರ್ ಟಾಟಾ ಎಸಿ ಮಾತ್ರ 7 ಫೀಟ್ ಮಾತ್ರ. 8 ಫೀಟ್ 9 ಫೀಟ್ ಅಥವಾ 8 ಫೀಟ್ 9 ಫೀಟ್ ಇಲ್ಲ, 7 ಫೀಟ್ 3 ವೀಲರು 2 ವೀಲರ್ ಮಾತ್ರ ಇರೋದು ಅಷ್ಟೇ. ಅಷ್ಟು ಬಿಟ್ಟರೆ ಇದೆಲ್ಲ ಮತ್ತೆ ಕಮಿಷನ್ ಬಂದು ನಮ್ದು 5% ಅಷ್ಟೇ. ನಿಮ್ಮ ಕಂಪನಿದು 5%. 5%. ಗೌರ್ಮೆಂಟ್ ಪ್ರಕಾರ ಅದೇ ಇರೋದು 5%. ಬಟ್ ಇನ್ ಗೂಡ್ಸ್ ಅಲ್ಲಿ ಇನ್ನೊಂದು ಹೊಸ ಆ್ಯಪ್ ಬಂದಿರೋದು, ಇನ್ನು ನಿಮ್ದು ಹಳೆ ಕಂಪನಿನ? ಹಳೆ ಕಂಪ್ನಿನೇ ಮತ್ತು ಪೋರ್ಟರ್ ಕನ್ವರ್ಟ್ ಆಗಿದೆ ಇವಾಗ. ಪೋರ್ಟರ್ ಥರನೇ ಸೇಮ್ delivery.com ಅಂತ. delivery.com. ಯಾವ ಗಾಡಿ ಐತೆ ಇದರಲ್ಲಿ? 2 ವೀಲರು 3 ವೀಲರ್ ಟಾಟಾ ಎಸಿ ಮಾತ್ರ 7 ಫೀಟ್ ಮಾತ್ರ. 8 ಫೀಟ್ 9 ಫೀಟ್ ಅಥವಾ 8 ಫೀಟ್ 9 ಫೀಟ್ ಇಲ್ಲ, 7 ಫೀಟ್ 3 ವೀಲರು 2 ವೀಲರ್ ಮಾತ್ರ ಇರೋದು ಅಷ್ಟೇ. ಅಷ್ಟು ಬಿಟ್ಟರೆ ಇದೆಲ್ಲ ಮತ್ತೆ ಕಮಿಷನ್ ಬಂದು ನಮ್ದು 5% ಅಷ್ಟೇ. ನಿಮ್ಮ ಕಂಪನಿದು 5%. 5%. ಗೌರ್ಮೆಂಟ್ ಪ್ರಕಾರ ಅದೇ ಇರೋದು 5%. ಬಟ್ ಪೋರ್ಟರ್ ಏನ್ ಮಾಡ್ತಾ ಇದಾರೆ 18%, 20% ಎಲ್ಲ ಇವಾಗ ಕಮಿಷನ್ ನ ಇದ್ ಮಾಡ್ತಾ ಇದಾರೆ, ಚಾರ್ಜಸ್. ಹೌದು. ಬಟ್ ನಮ್ಗೂ ಒಂದು ಒಳ್ಳೆ ಆ್ಯಪ್ ಸಿಗ್ತವೆ, ಒಂದು ಒಳ್ಳೆ ಸಂಪತ್. ಪೋರ್ಟರ್ಗಿನ ಬೆಸ್ಟ್ ಆಗಿದೆ ನಿಮಗೆ. ಪೋರ್ಟರ್ಗಿನ ಬೆಸ್ಟ್ ಇದೆ. ಪ್ರತಿ ಈವ್ನಿಂಗ್ ಲಾಗಿನ್ ಅವರ್ಸ್ ನಮ್ಗೆ 300 rupees ಕೊಡ್ತೇವೆ ಸಾಯಂಕಾಲ ಎಲ್ಲ 8 hours ಲಾಗಿನ್ ಇದ್ರೆ ಮಿನಿಮಮ್ 2 ಅವರ್ ಲಾಗಿನ್ ಇದೆ. 8 hours ಲಾಗಿನ್ ಇದ್ರೆ ಯಾವ ರೀತಿ ಇದ್ರಲ್ಲಿ ಆರ್ಡರ್ಸ್ ಬರುತ್ತೆ? ಯಾಕಂತ ಹೇಳಿದ್ರೆ ಇವಾಗ ಕಾಂಪಿಟೇಷನ್ ಅಲ್ಲಿ ಲಾಂಚ್ ಆಗಿಲ್ಲ. ಇವಾಗ ನೋಡಿ ಅಂಕಲ್ ಐತೆ ವಾಯು ಅಂತ ಬಂದಿದ್ದು, ಅದು ಮಾರ್ಕೆಟ್ ಕ್ಲೋಸ್ ಆಗಿದೆ. ನಮ್ದು ಬಂದು ಲಾಂಚ್ ಆಗೋದು 20 ಲಾಂಚ್ ಆಗುತ್ತೆ. ಆರ್ಡರ್ಸ್ ಎಲ್ಲ 20ನೇ ತಾರೀಕಿಂದ ಲಾಂಚ್ ಆಗುತ್ತೆ. ಇನ್ನು ಲಾಂಚ್ ಆಗಿಲ್ಲ. ಇವಾಗೆಲ್ಲ ಗೂಡ್ಸ್ ಗಾಡಿಗಳೆಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಗಾಡಿ ಅಟ್ಯಾಚ್ ಆಗಿಲ್ಲ ಅಂದ್ರೆ ಕಸ್ಟಮರ್ ಆರ್ಡರ್ ಮಾಡ್ತಾರೆ. ಗಾಡಿ ವೆಹಿಕಲ್ಸ್ ಹೋಗಿಲ್ಲ ಅಂದ್ರೆ ಫಸ್ಟ್ ವೆಹಿಕಲ್ಸ್. ಅದೇ ನಾವು ಮೊದಲೇ ನಿಮ್ಗೆ ಕೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಸುಮ್ಮನೆ ಅಟ್ಯಾಚ್ ಮಾಡ್ಬಿಟ್ಟು ಆರ್ಡರ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೇಜಾರಾಗುತ್ತೆ. ಹೌದು, ಅದಕ್ಕೋಸ್ಕರ ನಾವು ವೆಹಿಕಲ್ಸ್ ಅಟ್ಯಾಚ್ ಮಾಡ್ಕೊತಾ ಇದೀವಿ. ಇವಾಗ ವೆಹಿಕಲ್ಸ್ ಅಟ್ಯಾಚ್ ಮಾಡಲ್ಲ ನಿಮ್ಗೆ 20ನೇ ತಾರೀಕಿನ ಲಾಂಚ್ ಆಗುತ್ತೆ ಆರ್ಡರ್ಸ್ಗಳೆಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರುತ್ತೆ ನಮಗೆ. ನಾವು ಕಸ್ಟಮರ್ಸ್ಗೆ 50% ಆಫ್ ಕೊಟ್ಟಿದ್ದೀವಿ ಇವಾಗ. 50% ಆಫ್. ಬಟ್ ಡ್ರೈವರ್ಗೆ ಮೋಸ ಆಗಲ್ಲ ಅಲ್ವಾ? ಡ್ರೈವರ್ಗೆ ಯಾವುದೇ ಮೋಸ ಇಲ್ಲ. ನಿಮಗೆ ಪಿಕಪ್ ಚಾರ್ಜಸ್ ಇದೆ. ಪಿಕಪ್ ಚಾರ್ಜಸ್ 20 rupees ನಮ್ಮ ಪಿಕಪ್ ಚಾರ್ಜಸ್ ಬರುತ್ತೆ. 3 kilometers ಮಿನಿಮಮ್ ಎಷ್ಟು ಕಿಲೋಮೀಟರ್ ಐತೆ ನಿಮ್ಮ ಆ್ಯಪ್ ಅಲ್ಲಿ? ಸರ್ ಆಲ್ಮೋಸ್ಟ್ ಬೆಂಗಳೂರು ಇದೆ. ಇಲ್ಲ ಪಿಕಪ್ 3 kilometers ಒಳಗಡೆ. 3 ಕಿಲೋಮೀಟರ್ 3 kilometer ಮೇಲೆ ಹೋದ್ರೆ ನಿಮಗೆ 20 rupees ಬರುತ್ತೆ. ಪಿಕಪ್ ಮೂವ್ ಇಲ್ಲ. 5 ಕಿಲೋಮೀಟರ್ 3 kilometer ಮೇಲೆ ಸ್ಮಾರ್ಟ್ ನಿಮ್ಗೆ ಅಮೌಂಟ್ ಕೊಡೋದು. ಇವಾಗ 3 kilometers ಅಂದ್ರೆ 3 kilometer ಅದ್ರ ಮೇಲೆ ಹೋದ್ರೆ ನಿಮ್ಗೆ 1 kilometer ಅದು ಆಟೋಮೆಟಿಕ್ ಆ್ಯಪ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ಕ್ಯಾಲ್ಕುಲೇಟ್ ಆಗುತ್ತೆ. ಸರಿ, ಅದಕ್ಕೆ ಅಟ್ಯಾಚ್ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು? ಆಧಾರ್, DL, ಪಾನ್, RC, ಪಾಸ್ಬುಕ್ ಅಷ್ಟಿದೆ ಸರ್. ಹಂಗೆ ಜನ ನೋಡ್ತಾ ಇದ್ದಾರೆ. ನಿಮ್ ನಂಬರ್ನು ಹೇಳ್ಬಿಡಿ, ನಾನು ಸ್ಕ್ರೀನ್ ಅಲ್ಲಿ ಹಾಕ್ಬಿಡ್ತೀನಿ. ಡೈರೆಕ್ಟ್ ಆಗಿ ನಿಮ್ಗೂ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ಸ್ಆಪ್ ಮಾಡಿದ್ರು ನಾನು ಅಟ್ಯಾಚ್ ಮಾಡ್ಕೊಡ್ತೀನಿ. ವಾಟ್ಸ್ಆಪ್ ಮಾಡಿದ್ರು ನಂಬರ್ ಒಂದ್ಸತಿ ಹೇಳ್ಬಿಡಿ. 78296022. ನಿಮ್ಮ ಹೆಸರು? ನವೀನ್ ಅಂತ. ನಿಮ್ಮ ಆಫೀಸ್ ಎಲ್ಲ ಐತಣ್ಣ? ಸರ್ ಆಫೀಸ್ ರೆಸಿಡೆನ್ಸಿ ರೋಡ್, ಪ್ರೆಸ್ಟೇಜ್ ಟವರ್, 6th floor. ಜೆನ್ಯೂನ್ ಕಂಪನಿ. ಜೆನ್ಯೂನ್ ಕಂಪ್ನಿ ನಮ್ದು. 11 years ಇಂದ ಕಂಪ್ನಿ ಇದೆ. ಆಕ್ಚುಲಿ ಈ ಕಂಪ್ನಿ ಬಂದು ಇವಾಗ ಲಾಂಚ್ ಆಗಿರೋದು. ಫೋಟೋ ತರ ಲಾಂಚ್ ಆಗಿದೆ. ಆಕ್ಚುಲಿ 4 years 28 countries 4 years ಸಪ್ಲೈ ಆಗ್ತಾ ಇದೆ. ಒಂದು 2 lakhs per day ಇದು 4 years ಸಪ್ಲೈ ಆಗ್ತಾ ಇದೆ ನಮ್ದು. ಆಕ್ಚುಲಿ ಆರ್ಡರ್ಸ್ ಬರ್ತಾ ಇದೆ. ಹಳೆ ಕಸ್ಟಮರ್ ಇದ್ದಾರೆ. ಹಳೆ ಕಸ್ಟಮರ್ ಇದ್ದಾರೆ. ಗೂಡ್ಸ್ ಗಾಡಿಗಳು ಎಲ್ಲ ಇದ್ದಾರೆ. ಆಕ್ಚುಲಿ ಬುಕ್ ಮಾಡೋರೆಲ್ಲ ಇದ್ದಾರೆ. 4 years ಅವೆಲ್ಲ ಅದೇ ಕಸ್ಟಮರ್ ಸಾಕಾಗುತ್ತೆ ನಮಗೆ. ಇನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಇದೆ ಅಲ್ವಾ? ಇವಾಗ ಆನ್ಲೈನ್ ಬರ್ತಾ ಇದೆ, ಮೊದಲೇ ಬರ್ತಾ ಇದೆ. ಇವಾಗ ಪೋರ್ಟರ್ ಕಾಂಪಿಟೇಷನ್ ನೋಡ್ರೆ ಎಲ್ಲ ಡ್ರೈವರ್ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಇದ್ರಲ್ಲಿ ನಿಮ್ಗೆ ಸಪೋರ್ಟ್ ಟೀಮ್ ಐತಾ? ಇವಾಗ ಪೋರ್ಟರ್ ಅಲ್ಲಿ ಸಪೋರ್ಟ್ ಟೀಮ್ ಡೈರೆಕ್ಟ್ ಕಾಲ್ ಇದೆ. ನಮ್ದು ಕಾಲ್ ಐತೆ. ಯಾಕಂತ ಹೇಳಿದ್ರೆ ಅಂಕಲ್ ಡೆಲಿವರಿ ನಲ್ಲಿ ಕಾಲ್ ಇಲ್ಲ. ಪ್ಲಸ್ ನಿಮ್ ಆಪ್ ಅಲ್ಲಿ ವೇಟಿಂಗ್ ಟೈಮ್ ಅದು ಎಲ್ಲ ಐತಾ? ಎಲ್ಲ ಇದೆ. ನಿಮ್ಗೆ ಕಾಲ್ 24/7 ಕಾಲ್ ಸಪೋರ್ಟ್ ಇದೆ ಇರುತ್ತೆ. 24/7 ಕಾಲ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಕಸ್ಟಮರ್ ಕಾಲ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೂ ಬೈ ಚಾನ್ಸ್ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಾವು ಸಿಕ್ಕಾಕೊಂಡಿರ್ತೀನಿ. ಆ ಟೈಮ್ ನಮಗೆ ಸಪೋರ್ಟ್ ಬೇಕಿರುತ್ತೆ. ಸಪೋರ್ಟ್ ಇದೆ. ಕಂಪ್ನಿಗೆ ಕಸ್ಟಮರ್ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ. 24/7 ನಮ್ಮ ಕಸ್ಟಮರ್ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ. ಏನು ಇಲ್ಲೂ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ದು ಇದು ಮಾಡ್ಕೋಬೋದು. ನಾವು ಕಂಪ್ನಿ ಎಂಪ್ಲಾಯ್ಸ್. ಇವಾಗ ನಿಮ್ದು ಕಾಂಟ್ಯಾಕ್ಟ್ ನಂಬರ್ನ ಇದರಲ್ಲಿ ಹಾಕಿದ್ದೀನಿ. ಜನ ನಾನು ನೋಡಿ ನಿಮ್ಗೆ ಡೈರೆಕ್ಟ್ ಆಗಿ ಇವಾಗಿಂದ ಫೋನ್ ನಿಮ್ಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ವಿಡಿಯೋ ನಾವು ಪಬ್ಲಿಕ್ ಮಾಡೋದು. ನಮ್ಗೂ ಸ್ವಲ್ಪ ಅನುಕೂಲ ಆಗ್ಲಿ, ನೋಡೋಕವ್ರಿಗೆ, ಡ್ರೈವರ್ಸ್ ಅವ್ರಿಗೆ ಎಲ್ಲರೂ ಬಗ್ಗೆ ಅನುಕೂಲ ಆಗ್ಲಿ ಅಂತ ಇದು ವಿಡಿಯೋ ಮಾಡ್ಕೋದು ಅಷ್ಟೇ. ನಿಮ್ದು ಆಫೀಸ್ ಅದು ಎಲ್ಲ ಅಲ್ಲಿನೂ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ರೆ ನಮ್ಗೆ ಕಾಲ್ ಮಾಡ್ರೆ ಅಲ್ಲಿ ಆಫೀಸ್ ಇದು ಸರ್ವಿಸ್ ಇದೆ ಅಷ್ಟೇ. ಸರ್ವಿಸ್ ಕಸ್ಟಮರ್ ಸಪೋರ್ಟ್ ಅದೆಲ್ಲ ಸರಿ. ನಿಮ್ದು ಟ್ರೈನಿಂಗ್ ಅದು ಎಲ್ಲ ವಿಡಿಯೋ ಎಲ್ಲ ನಾನು ಕಳ್ಸಿಕೊಡ್ತೇನೆ ಎಲ್ಲ. ಸರಿ. देखो अभी जितने भी जने वीडियो देख रहे हैं delivery.com के लिए एक नया ऐप आपको है अब, तो इससे अल्हम्दुलिल्लाह हमना भी ज़रा कुछ ये होता है. इसमें तुम ना 3 किलोमीटर के ऊपर गए तो 20 रुपये तुम ना पिकअप को मिलती है, आपको बोल रही भैया. और अल्हम्दुलिल्लाह जेन्युइन कंपनी का को तो ये सभी बोलने को ही
तो इंशाल्लाह अगर किसे भी कौन भी इंटरेस्टेड हिंगा को बोले तो delivery.com में इनका नंबर डाल तुम भैया का नवीन कले को इनका नाम तो इंशाल्लाह इनसे तुम्हें डायरेक्ट कांटेक्ट कर सकती। तो कैसा था वीडियो जरूर से कमेंट करके बोलो। और जितने भी जने वीडियो देख ले को ही इसमें तुम ना 2 व्हीलर 3 व्हीलर 4 व्हीलर यानी टाटा एसी 950 850 ये सभी गाड़ियाँ नहीं तो इतने गाड़ियाँ इसमें अटैच कर ले भी। तो अल्हम्दुलिल्लाह क्या कि एक नया ऐप आपको है देखेंगे, वायु पायलट आया था तो चलेगा। अंकल डिलीवरी कैसे का बाद इनको भी पूछा मैं, तो उसमें ड्राइवर को जैसा ऑर्डर्स कम कर डालता या तो ರೇಟಾಂಗ್ ಕಮ್ಮಿ कर डालता वैसा तो ಆ ಥರ ಏನಿರಲ್ಲ ಯಾಕೆಂತ ಹೇಳಿದ್ರೆ ಒಂದೊಂದು ಟೈಮು ಆಟ ಆಡ್ತಾರೆ ಡ್ರೈವರ್ ಜೊತೆ. ಹೌದು ಗೊತ್ತಿದೆ, ನಾನು ಮಾಡಿದ್ದೀನಿ, ವೇದಲ್ಲೂ ಮಾಡಿದ್ದೀನಿ. ವೇದಲ್ಲೂ ನಾವು ಸಪೋರ್ಟ್ ಮಾಡಿದ್ವಿ ವೇಯಗೂ ಸ್ವಲ್ಪ ಅದೇ ಹೊಸ ಬಂದಿದಾವಲ್ವಾ, ಸ್ವಲ್ಪ ಟ್ರಸ್ಟ್ ಮಾಡಕ್ಕೆ ಸ್ವಲ್ಪ ಇದು ಆಗತ್ತೆ. ಅದಕ್ಕೋಸ್ಕರ ನಾವು ಇಷ್ಟು ಎಲ್ಲ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು, ಬೇಜಾರು ಮಾಡ್ಕೊಳ್ಬೇಡಿ. ಇಲ್ಲ ಸರ್, ನಿಮ್ ಕಷ್ಟ ನಿಮ್ದು ಇದು ಆಕ್ಚುಲಿ ಅದೇ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಯೋದು ಅದ್ರ ಬಗ್ಗೆ ನಮ್ಗೆ ಫುಲ್ ಕ್ಲಾರಿಫಿಕೇಶನ್ ಇದ್ರೆ ಸ್ವಲ್ಪ ಒಳ್ಳೇದಿವತ್ತ. ಅದಕ್ಕೋಸ್ಕರ ಕ್ಲಾರಿಫಿಕೇಶನ್ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ. ಗೊತ್ತಾ, ಪ್ರತಿಯೊಬ್ಬರು ದುಡಿಯೋಕಂತ ಬಂದಿರ್ತೀವಿ. ಇದ್ರಲ್ಲಿ ಐಡಿ ಸಸ್ಪೆಂಡ್ ಅದು ಇದು ಏನಿಲ್ಲ ಅಲ್ವಾ? ಇಲ್ಲ, ಐಡಿ ಸಸ್ಪೆಂಡ್ ಅಂತದೇನಿಲ್ಲ. ನೆಕ್ಸ್ಟ್ ವಿಡಿಯೋ ಮಿಲಿಂಗೆ ಬೈ. ಸೊ ಫೈನಲಿ ನಮ್ಮ ID delivery.com ಅಲ್ಲಿ ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗೈತು. ಅದು ಆ್ಯಪ್ ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಪ್ರೊಫೈಲ್ ಅಂತ ತೋರಿಸ್ತಾ ಇದೆ. ಆಮೇಲೆ ಆಧಾರ್ ನಂಬರು ವೆರಿಫೈಡ್ ಮಾಡಬೇಕು. ವೆರಿಫೈಡ್ ಆಗಿತ್ತು ಆಮೇಲೆ ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಈಸ್ ವೆರಿಫೈಡ್, ಪ್ಲೀಸ್ ಫೈಂಡ್ ದಿ ಡೀಟೇಲ್ಸ್ ಬಿಲೋ ಅಂತ ಕೆಳಗಡೆ ತೋರಿಸ್ತಾ ಇದೆ. ನೇಮು, ಜೆಂಡರು, ಡೇಟ್ ಆಫ್ ಬರ್ತ್, ಫಾದರ್ ನೇಮು, ಅಡ್ರೆಸ್, ಪಿನ್ ಕೋಡ್ ಇಷ್ಟೆಲ್ಲ ಕಂಪ್ಲೀಟ್ ಆಯ್ತು. ಆಮೇಲೆ ವೆಹಿಕಲ್ ಅಂತ ತೋರಿಸ್ತಾ ಇದೆ ನೋಡಿ ನಿಮಗೆ ಸ್ಕ್ರೀನಲ್ಲಿ. ಅದು ಓಪನ್ ಆಗಿದ ತಕ್ಷಣ ಬೈಕು, ಮಿನಿ ಟ್ರಕ್, ಬೈಸೈಕಲ್ ಅಂತ ತೋರಿಸ್ತಾ ಇದೆ. ಸೊ ನಮ್ಮ ಹತ್ರ ಇರೋದು ಮಿನಿ ಟ್ರಕ್ ಅಂತ ಹೇಳಿದ್ರೆ ಟಾಟಾ ಎಸಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆನ್ ಡಿಮ್ಯಾಂಡ್ ಡೆಲಿವರಿ ಅಂತ ತೋರಿಸ್ತಾ ಇದೆ, ಪೇ ಔಟ್ ಥರ. ಸೊ ನಮ್ಮ ಹತ್ರ ಇರೋದು ಮಿನಿ ಟ್ರಕ್ ಆನ್ ಡಿಮ್ಯಾಂಡ್ ಅಂತ ತೋರಿಸ್ತಾ ಇದೆ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕೆಳಗಡೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಅದು ನೀವು ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಪ್ರೊಫೈಲ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿ ಡೀಟೇಲ್ಸ್, ಪ್ಲೀಸ್ ಫಾಲೋ ದಿ ಸ್ಟೆಪ್ ಅಂತ ತೋರಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಪ್ರೊಫೈಲು. ಇಲ್ಲಿ ಹೋಗ್ಬಿಟ್ಟು ನೀವು ಈ ಡೌನ್ಲೋಡ್ ಯುವರ್ ಹೈಪರ್ ಲೋಕಲ್ ಡ್ರೈವರ್ ಆ್ಯಪ್ ಅಂತ ತೋರಿಸ್ತಾ ಐತೆ. ಅಲ್ಲಿ ಕೆಳಗಡೆ ನಿಮಗೆ ಡೌನ್ಲೋಡ್ ಆಪ್ಷನ್ ಅಂತ ಐತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಆಗ್ತಾ ಇರುತ್ತೆ. ಅದು ಡೌನ್ಲೋಡ್ ಆಗಿದ ತಕ್ಷಣ ಅದು ನೀವು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ನ ಆಫ್ ಇದ್ರೆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ. ಇವಾಗ ನೋಡಿ ಸ್ಕ್ರೀನ್ ಓಪನ್ ಆಗಿದೆ, ಡೆಲಿವರಿ ಅಂತ. ಆಮೇಲೆ ಇದು ಎಲ್ಲ ಆಕ್ಸೆಸ್ ಕೇಳ್ತಾ ಇದ್ದಾರೆ. ಎಲ್ಲರಿಗೆ ಅಲೋ ಅಂತ ಕೊಡಬೇಕು. ಬ್ಯಾಟ್ರಿ ಆಪ್ಟಿಮೈಸ್ ಅದು ಇದು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಪರ್ಮಿಷನ್ಸ್ನ ನೀವು ಅಲೋ ಕೊಟ್ಬಿಡಿ. ಆಮೇಲೆ ನಿಮಗೆ ಡಿಸ್ಪ್ಲೇ ಒಳಗಡೆ ಹೋಗ್ಬಿಟ್ಟು ಅಲ್ಲಿನೂ ಪರ್ಮಿಷನ್ ಕೇಳ್ತಾರೆ. ಸೊ ಫೈನಲಿ ಅದನ್ನ ನೀವು ಅಲೋ ಮಾಡಿಬಿಟ್ರೆ ಮುಗೀತು. ಸೊ ನೋಡ್ತಾ ಇರ್ಬೋದು, ಇವಾಗ ಕಂಟಿನ್ಯೂ ಅಂತ ನಾವು ಕೊಟ್ಟೆ. ಇವಾಗ ಇಲ್ಲಿ ನಿಮಗೆ ಸೈನ್ ಇನ್ ವಿತ್ ಫೋನ್ OTP ಅಂತ ಐತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಬೇಕು. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಅದರಲ್ಲಿ ಹಾಕಿದ್ರೆ OTP ಬರುತ್ತೆ. ಅದು OTP ಅದರಲ್ಲಿ ಹಾಕ್ಬಿಟ್ಟು ಕಂಪ್ಲೀಟ್ ಕೊಡಬೇಕು. ಸೊ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಏನು ಬರುತ್ತೆ, ಗೋ ಆನ್ಲೈನ್ ಫಿಟ್ಸಿಂಗ್ ಡೀಟೇಲ್ಸ್ ಅಂತ ತೋರಿಸ್ತಾ ಇತ್ತು. ಆಮೇಲೆ ನೆಕ್ಸ್ಟು ಮೇನ್ ಸ್ಕ್ರೀನಲ್ಲಿ ಬಂದರೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ವಿಶ್ ಟು ಸಪೋರ್ಟ್ ಟೀಮ್ ಅಂತ ಸಪೋರ್ಟ್ ಸಹ ಎಲ್ಲ ಐತೆ. ಸೊ ಫೈನಲಿ ನಮ್ಮ ಐಡಿನ ಆ್ಯಕ್ಟಿವೇಟ್ ಆಗೈತು. ಸೊ ಇದೇ ಥರ ನೀವು ಐಡಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನೋಡೋಣ ಒಳ್ಳೆ ಆರ್ಡರ್ಸ್ ಬರುತ್ತೆ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಮಿನಿಮಮ್ಮು 3 ಕಿಲೋಮೀಟ್ರಿಂದ ಪಿಕಪ್ ಬರೋದು. ಪೋರ್ಟ್ರಲ್ಲಿ ನಿಮಗೆ 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್ ಈ ಥರ ಎಲ್ಲ ಬರ್ತಾ ಇದೆ. ಇವಾಗ ಪೋರ್ಟರ್ ಕಾಂಪಿಟೇಷನ್ಗೆ delivery.com ಅಂತ ಇವಾಗ ಹೊಸ ಆ್ಯಪ್ ಬಿಟ್ಟಿದ್ದು ಅಂತ ಹೇಳಿದ್ದು ಅಣ್ಣ. ಸೊ ಇವತ್ತಿಂದ ನೋಡೋಣ ಯಾವ ರೀತಿ ಆರ್ಡರ್ಸ್ ಬರುತ್ತೆ ಇಲ್ಲ ಅಂತ. ಮಿನಿಮಮ್ ಈ ಆ್ಯಪಲ್ಲಿ 8 ಅವರ್ಸ್ ಲಾಗಿನ್ ಐತೆ. ಸೊ ಹೇಗೆ ಐತೆ ವಿಡಿಯೋ ಕಮೆಂಟ್ ಮಾಡಿ. ಆಮೇಲೆ ಯಾರು ಇಷ್ಟಪಡ್ತಾ ಇದ್ದೀವ ಅಣ್ಣದ ನಂಬರ್ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅವ್ರಿಗೆ ನೀವು ವಾಟ್ಸಪ್ಪಲ್ಲಿ ಡ್ರೈವಿಂಗು, ಆಧಾರು, ಪ್ಯಾನ್ ಕಾರ್ಡು ಇಷ್ಟು ಎಲ್ಲ ನೀವು ಡಾಕ್ಯುಮೆಂಟ್ಸ್ ಅವ್ರಿಗೆ ಕಳಿಸ್ವೆ. ಅವರು ನಿಮಗೆ ಒಂದು 2-3 ಅವರ್ಸಲ್ಲಿ ಐಡಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆಮೇಲೆ ಇದೇ ರೀತಿ ನೀವು ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಐಡಿ ಕಂಪ್ಲೀಟ್ಲಿ ಆ್ಯಕ್ಟಿವೇಟ್ ಆಗಿಬಿಡತ್ತೆ. ಪ್ಲಸ್ ಇದರಲ್ಲಿ ನಿಮಗೆ 2 ವೀಲರ್ 3 ವೀಲರ್ ಟಾಟಾ ಎಸ್ 8 ಫೀಟು 407 9 ಫೀಟ್ 14 ಫೀಟ್ ಪೋಟ್ರ್ ಥರ ಇದರಲ್ಲಿ
ದೊಡ್ಡ ಗಾಡಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಸದ್ಯಕ್ಕೆ ಹೊಸ ಕಂಪನಿ ಬಂದಿರೋದು ಬರೀ 3 ಗಾಡಿ ಅಟ್ಯಾಚ್ ಮಾಡ್ತಿರೋದು, 2 ವೀಲರು 3 ವೀಲರು ಟಾಟಾ ಎಸ್. ಸೊ ಯಾರ್ಯಾರ ಹತ್ರ 2 ವೀಲರು 3 ವೀಲರು ಟಾಟಾ ಎಸ್ ಐತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಹೆಂಗಾಯ್ತು ವಿಡಿಯೋ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.